ईसा मसीह के वचन को हर कोने कोने में फैला दूंगा। ईसा मसीह के वचन को हर कोने कोने में फैला दूंगा। 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 ಇದಾಗಲು ಹೋಗಿ ಕೊಂಡಾಡು. ದಾವೀದನು ಯಾವ ರೀತಿಯನ್ನು ಆರಾಧಿಸಿದನು, ಯಾವ ರೀತಿಯನ್ನು ಕೊಂಡಾಡಿದನು, ಆತನ ಒಂದು ಭಯಭಕ್ತಿಯಿಂದ ಅವನು ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ಯೇಸು ಕ್ರಿಸ್ತರ ಮುಂದೆ ಪಾಪವನ್ನು ಒಪ್ಪಿಕೊಂಡು ಅವನು 3 ಸಾರಿಯನ್ನು ದೇವರಿಗೆ ಧ್ಯಾನಿಸ್ತಾ ಬಂದನು ಎಂಬುದಾಗಿ ಈ ವಾಕ್ಯದಿಂದ ಕೀರ್ತನೆ 103 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರದಿ ಒಂದನ್ನು ಮರೆಯಬೇಡ. ಸಮಸ್ತ ರೋಗಗಳನ್ನು ವಾಸಿ ಮಾಡಲು ಜೀವನಾಶಯದಿಂದ ತಪ್ಪಿಸುವನ ದೇವರು ಆಗಿದ್ದಾರೆ. ನಮ್ಮೊಂದಿಗೆ ಯಾವಾಗಲೂ ಯಾವುದು ಕೇಡಿನಿಂದ ಎಲ್ಲವೂ ಯೇಸು ಕ್ರಿಸ್ತರು ದೂರವನ್ನು ಮಾಡುವಂತರಾಗಿ ಆತನ ಮೇಲೆ ನಂಬಿಕೆಯಿಂದಲೇ ನಾವು ಜೀವಿಸಿದರೆ ಎಲ್ಲವೂ ನಮ್ಮ ಕೇಡುಗಳನ್ನು ಇದ್ದಂಥ ಎಲ್ಲವೂ ಏನಾಗುತ್ತೆ ಅಂದರೆ ನಾಶನದಿಂದ ನಮ್ಮನ್ನು ಯೇಸು ಕ್ರಿಸ್ತರನ್ನು ಅದನ್ನ ಮಾರ್ಗದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಯೇಸು ಕ್ರಿಸ್ತನ ಮಾರ್ಗ ಜೀವಿಸಿದರೆ ನಮಗೆ ಎಲ್ಲ ಒಳ್ಳೆಯದನ್ನು ಆಗುತ್ತೆ. ಪ್ರತಿಯೊಬ್ಬರನ್ನು ನೀವು ಕೂಡ ದೇವರನ್ನು ಧ್ಯಾನಿಸಿರಿ, ಆತನ ಮಾರ್ಗ ಜೀವಿಸಿರಿ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಯಾವಾಗ ಬರೋರೋ ಗೊತ್ತಿಲ್ಲ, ಎಲ್ಲರೂ ಸಿದ್ಧರಾಗಿ ಇರಬೇಕೆಂಬುದಕ್ಕೆ ನೀವು ಕೂಡ ಪಾಪಗಳನ್ನು ಆಲಯದಲ್ಲಿ ಹೋಗಿ ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ಯೇಸು ಕ್ರಿಸ್ತರ ಮುಂದೆ ಒಪ್ಪಿಕೊಂಡು ಪಶ್ಚಾತ್ತಾಪ ದುಃಖದಿಂದ ನೀವು ಒಪ್ಪಿಕೊಂಡಾಗ ಆತನು ಅಲ್ಲಿಂದ ನಿಮ್ಮನ್ನು ಶುದ್ಧಿಯಾಗಿ ಅಲ್ಲಿಂದ ನೀವು ಕೂಡ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದಿ ಯೇಸು ಕ್ರಿಸ್ತರ ಮಾರ್ಗ ಜೀವಿಸಬೇಕು ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಕೇಳಿರಿ, ನಿಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿರಿ. ಆತನ ಹೃದಯವು ನಿಮ್ಮ ಹತ್ರವನ್ನು ಬರುತ್ತೆ. ಆತನ ಆಲಯದಲ್ಲಿ ಯಾವಾಗಲೂ ನಿಮ್ಮನ್ನು ಏನೇನು ಇದೆಯೋ ಎಲ್ಲವೂ ಆತನ ಹತ್ರವನ್ನು ಒಪ್ಪಿಕೊಂಡರೆ ಎಲ್ಲವೂ ಯೇಸು ಕ್ರಿಸ್ತರು ಒಳ್ಳೆಯದಾಗಿ ಮಾಡುವರು. ನಾವು ಕೂಡ ಆತನ ಮೇಲೆ ನಂಬಿಕೆಯಿಂದಲೂ ನಾವು ಜೀವಿಸ್ತಾ ಇದ್ದರೆ ನಮ್ಮ ಜೀವಿತಗಳು ಕೂಡ ಯೇಸು ಕ್ರಿಸ್ತರೇ ಒಳ್ಳೆಯದಾಗಿ ಮಾಡುತ್ತಾರೆ. ನಮ್ಮ ಮಕ್ಕಳೊಂದಿಗೆ ನಮ್ಮೊಂದಿಗೆ ಇದ್ದು ಯೇಸು ಕ್ರಿಸ್ತರು ನಮ್ಮ ಏನಿದ್ದರೂ ಕೂಡ ಆತನಿಗೆ ಹೇಳಿಕೊಂಡಿದ್ದಾರೆ. ಯಾರಿಗೆ ಕೂಡ ಹೇಳಿದರೆ ಮನುಷ್ಯರ ಮೇಲೆ ನಂಬಿಕೆನೇ